ಏನಪ್ಪ ನೀನು ಫ್ರೆಂಡ್ಸ್ ಜೊತೆ ಹೋಗೋಣ ಅಂತ. ಒಂದ್ ಹೇಳಿದ ಕೆಲಸ ನೀನ್ ಮಾಡ್ಲಿಲ್ಲ ತಾನೇ. ಏನ್ ಮಾಡ್ಲಿಲ್ಲ, ಆಯ್ತು ಬಿಡು ಹೋಗಲ್ಲ. ನೋಡಿ ಗೈಸ್ ಇಷ್ಟಿರ್ಬೇಕು ಅವಳಿಗೆ, ಹೋಗ್ತಾವಳೆ. ಫ್ರೆಂಡ್ಸೇ ಇಲ್ಲ ಅಕ್ಕ ನನಗೆ. ಬರಲ್ಲ ಅನ್ನೋ ಈಗ, ಬರಲ್ಲ ಆಯ್ತು ಕ್ಯಾನ್ಸಲ್ ಪ್ಲಾನ್ ಅಂತ ಹೇಳ. ಪ್ಲೀಸ್ ದೊಂದು ಕೊಡು, ನೀನು ಉಳ್ದಿದ್ದು ನೀನು ತಿನ್ಕೋ ಪ್ಲೀಸ್. ಇನ್ನು ಕೊಡೆ ಹೋಗ್ಲಿ. ಮಾನ್ಯ ಮ್ಯಾಂಗೋ ಸ್ಪೈಸಿ ಸ್ವೀಟ್ಸ್, ಅದಕ್ಕೆ ಬೇಕಿದ್ರೆ ಹಿಂಗಿಲ್ಲ MMSS ಅಂತ. ಬಟ್ಟೆ ಇಲ್ಲ ಗೈಸ್ ನನ್ನ ಹತ್ರ, ಅದಕ್ಕೆ ಕೊಡ್ಸ್ತೀನಿ ಬಿಡಪ್ಪ. ಬಟ್ಟೆ ಬೇಡ ಪರವಾಗಿಲ್ಲ, ಬೇರೆ ಏನಾರ ಕೊಡ್ಸು. ಪ್ಲೀಸ್ ಬೇಡ, ಅದು ಓದಕ್ಕೆ ಗೊತ್ತಾಯಿಲ್ಲ, ಹೇಳೋದು ಹೆಂಗೆ. ಹಲೋ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್ ಇವಾಗ ಮಾನ್ಯ ಒಂದು ಕ್ವಶನ್ ಕೇಳ್ತಾಳೆ, ಆನ್ಸರ್ ಮಾಡಿ. ಕೇಳ್ಬಿಟ್ಟಿ. ಅಮ್ಮಂಗೆ ತಮ್ಮನ ಬಗ್ಗೆ ಇನ್ಫಾರ್ಮೇಶನ್ ಕೊಡೋ ಅಕ್ಕನ್ನ ಏನಂತ ಕರೀತಾರೆ? ಆನ್ಸರ್ ಮಾಡಿ. ಹೇಳಿಲ್ವಾ ಫಿಟ್ಟಿಂಗ್ ರಾಣಿ ಅಂತ? ನಾನು ಫಿಟ್ಟಿಂಗ್ ರಾಣಿನ? ಮತ್ತೆ ಅಮ್ಮಂಗೆ ತಮ್ಮನ್ ಬಗ್ಗೆ ಇನ್ಫಾರ್ಮೇಶನ್ ಕೊಡೋ ಅಕ್ಕ CID ನ? ಅಮ್ಮಂಗೆ ತಮ್ಮನ ಬಗ್ಗೆ ಅಲ್ವಾ? ಇನ್ಫಾರ್ಮೇಶನ್ ಏನ್ ಹೇಳು ಆಯ್ತು. ಇನ್ಫೋಸಿಸ್. ಒಬ್ಬೊಬ್ಳೆ ವಿದ್ಯಕ ಏನೇನೋ ಮಾತಾಡ್ತಾಳೆ, ಕೇಳೋಣ ಬನ್ನಿ. ಏನಪ್ಪ ನಿನ್ ಪ್ರಾಬ್ಲಮ್ ಏನು? ಪ್ರಾಬ್ಲಮ್ ಏನಿಲ್ಲ, ಪ್ರೀತಿಯಿಂದ ಮಾಡ್ಕೊಟ್ರೆ ತಿಂದೇ ಇಲ್ಲ ಅಂತೀಯಲ್ಲ. ಏನ ವಾಂಗಿಬಾತ್ ಯಾವಾಗ? ಅವತ್ ತಂದ್ಕೊಡ್ಲಿಲ್ವಾ ಆಂಟಿ ಮನೆಯಲ್ಲಿ? ನಿಂಗೇನಾದ್ರು ನೆನ್ಪಿದ್ಯಾ? ವಾಂಗಿಬಾತ್ ವಾಂಗಿಬಾತ್ ತಂದಿ ಅಲ್ಲಿಟ್ಟಿ ತಿನ್ನಿ, ಆಮೇಲೆ ಟೇಸ್ಟ್ ಹೆಂಗಿದೆ ಹೇಳ್ಬೇಕು. ಸುಳ್ಳು ಗೈಸ್. ಅಲ್ಲಿ ಸಾಕ್ಷಿ ಕರ್ಕೊಬರ್ಲಾ? ಸುಮ್ನೆ ಓದಕ್ಕೆ. ಅರಳಿ ಮರದಡೆ ಮರದಡಿ ರೆರೆಡೆಳೆ ಅರಳಿ ಮರದಲ್ಲೆರಡು. ಪ್ಲೀಸ್ ಬೇಡ, ಅದು ಓದಕ್ಕೆ ಗೊತ್ತಾಯಿಲ್ಲ, ಹೇಳೋದು ಹೆಂಗೆ. ಈ ತರ ಅದೊಂದು ಓದು, ಇದೊಂದು ನನ್ಗೂ ಇಷ್ಟ ಆಯ್ತು ಅಂದ್ರೆ ನನಗ್ ಗೊತ್ತು ಅದು. ಅರಳಿ ಮರ ಇರಿ ಗೈಸ್ ನಾನು ಹೇಳ್ತೀನಿ. ತಡಿ. ಅರಳಿ ಮರದಲ್ಲಿ ಎರಡೆರೆ. ತಡಿ ಹೇಳ. ಅರಳಿ ಮರದಲ್ಲೆರಡೆರೆ. ಪ್ಲೀಸ್, ಏನೋ ತಪ್ಪೇ ಬರ್ತಿದ್ಯಾ? ತಪ್ಪ ಅದೇನೋ ಬೇರೆ ಇದೆ. ತಡಿ, ನಾನೇ ಹೇಳ್ತೀನಿ. ಆಯ್ತು, ಅದು ಬೇರೆ ಇದು ಬೇರೆ. ಕಷ್ಟ. ಅರಳಿ ಮರದಲ್ಲೆರಡೆರನೆಗಳು ಉರುಳಿದವು. ಅರಳಿ ಮರದಲ್ಲೆರಡರಣೆಗಳು ಉರುಳಿದವು. ಓದಕ್ಕೆ ಬರಲ್ಲ ನಿಮಗೆ. ಎರಡೆರಡೆಗಳು ನೀನ್ ಆಲೆ ಟ್ವಿಸ್ಟ್ ಆಗ್ತಾ ಇದೀಯಾ. ಟಂಗ್ ಟ್ವಿಸ್ಟರ್ನ ಕನ್ನಡದಲ್ಲಿ ಹೇಳುತ್ತೆ. ನಾಲ್ಗೆ ತಿರ್ಬೋದು. ನಾಲ್ಗೆ ತಿರುಗ್ದಲ್ಲೇ ನಾಲಿಗೆ ನುಲಿಗಳು. ನೋಡವಳಿ ಏನೇನೋ ಬರೀತಾಳ ಕಣ. ಇದೈತೆ ಏನಿಲ್ಲ, ಆಯ್ತು ಬಿಡು, ಪಿಕ್ಚರ್ ಆಯ್ತು. ಇವಾಗ ನಾನು ಹೋಗಿ ಚೂರು ಫ್ರೆಶ್ ಅಪ್ ಆಗ್ತೀನಿ. ಮನೆ ಏನೋ ಮಾಡ್ತಿದ್ದಾಳೆ ಗೈಸ್, ಏನೋ ಸ್ಪೆಷಲ್ ಆಗಿ ಮಾಡ್ತೀನಿ. ನಾವೇನು ಬರ್ತಿಲ್ಲ, ನೀನೇ ಮಾಡು. ಏನೋ ಸ್ಪೆಷಲ್ ಆಗಿ ಮಾಡ್ತಾ ಇದ್ದಾಳೆ. ಏನ್ ಮಾಡ್ತಾವಳು? ಕೈ ತೊಳ್ದ ಫಸ್ಟ್. ಯಾವಾಗ ನೋಡು ಶಾಪಿಂಗು, ಸೀರೆ, ಬಟ್ಟೆ, ಒಡವೆ. ನೋ, ಬಟ್ಟೆನೂ ಅಲ್ಲ, ಒಡವೆನೂ ಅಲ್ಲ. ಮತ್ತಿನ್ನೇನು? ನನಗೆ ಗಿಫ್ಟ್ ಏನು ಕೊಡೋಣ ಅಂತ ಶಾಪ. ಸೀರಿಯಸ್ ಆಗಿ ಖುಷಿ ಪಡು. ನನಗೆ ಗಿಫ್ಟ್ ಏನು ಕೊಡೋಣ ಅಂತ ಶಾಪ್ ಮಾಡ್ತಿದ್ಯಾ? ಇವಾಗ ಜಸ್ಟ್ ನಾವು ಒಂದು ಗೇಮ್ ಆಡಿದ್ವು ಗೈಸ್, ನಾನು ವಿನ್ ಆದೆ. ಅದಕ್ಕೆ ವಿದ್ಯಕ ನನಗೆ ಈಗ ಗಿಫ್ಟ್ ಕೊಡಬೇಕು. ಏನು ಗಿಫ್ಟ್? ನೀನು ನೋಡ್ತಾ ಇದ್ದಲ್ಲ, ತೋರಿಸಿ ಹೇಳ್ತೀನಿ ಅದರಲ್ಲೇ. ಏನು ಮನೆ ಸಾಮಾನು ನೋಡ್ತಾ ಇದ್ದಿದ್ದು ನಾನು. ನಿನ್ಗೇನು ಮಾಡೋಕ್ಕವು? ಯಪ್ಪ ಆಯ್ತು ಹೇಳು. ಏನ್ ಗಿಫ್ಟ್ ನೀನೇ ಹೇಳ್ಬೇಕು, ನಾನಲ್ಲ. ಹೇಳು, ಏನ್ ಗಿಫ್ಟ್? ಬಟ್ಟೆ ಇಲ್ವಲ್ಲ, ಬಟ್ಟೆ ಕೊಡಿಸ್ತೀನಿ. ಎಷ್ಟಿದ್ರು ನನಗೆ ಬಟ್ಟೆ ಇಲ್ಲ ಅಂತಿರ್ತಿಯಲ್ಲ, ಅದಕ್ಕೆ. ಬಟ್ಟೆ ಇಲ್ಲ ಗೈಸ್ ನನ್ನ ಹತ್ರ, ಅದಕ್ಕೆ ಕೊಡಿಸ್ತೀನಿ ಬಿಡಪ್ಪ. ಬಟ್ಟೆ ಬೇಡ ಪರವಾಗಿಲ್ಲ, ಬೇರೆ ಏನಾರ ಕೊಡ್ಸು. ಬೇರೆ ಏನು ಕೊಡ್ಸೋಣ ನಿಂಗೆ ಯೂಸ್ ಆಗೋ ಥರ? ಅವೆಲ್ಲ ಗೊತ್ತಿಲ್ಲ. ಈಗ ಗೆದ್ದಿರೋದಕ್ಕೊಂದು ಮರ್ಯಾದೆ ಬೇಡವಾ ಗೈಸ್? ನಾನು ಈಗ ವಿನ್ ಆಗಿದ್ದೀನಿ ತಾನೆ, ಗಿಫ್ಟ್ ಕೊಡಿಸ್ತೀನಿ ಅಂತ ಹೇಳಿದಳು ತಾನೆ. ಆಯ್ತು, ವಿಡಿಯೋ ಸ್ಟಾರ್ಟಿಂಗಲ್ಲಿ ನೋಡ್ತೀನಿ ಏನು ಅಂತ. ನೋಡ್ತೀನಿ. ಸರ್ಚ್ ಮಾಡ್ತೀನಿ. ನೀನು ಹೇಳ್ತಾನೆ ಇಲ್ವಲ್ಲ ಏನು ಬೇಕು ಅಂತ.
ಗಂಭೀರ ನೋಡೋಣ ಯಾವತ್ತು ಕೊಡಿಸ್ತಾಳೆ. ಇನ್ನು ವಿದ್ಯಾಕ ಬಂದಿದ ತಕ್ಷಣ ಗಿಫ್ಟ್ ಅಲ್ಲಿ ಅಂತಾನೆ ಕೇಳಬೇಕು. ಸೀರೆ ಕೊಡಿಸ್ಲಾ ಪ್ಲೀಸ್? ಯಾಕೆ ನಂಗೆ ಹಿಂಗೆ ಟಾರ್ಚರ್ ಕೊಡ್ತೀವಿ? ಸೀರೆ ಬೇಡ, ನಮ್ಮ ಅಮ್ಮನ ಸೀರೆನೇ ಇದೆ ಎಷ್ಟೊಂದು ಉಟ್ಕೊಂತೀನಿ. ಓ ಮಾನ್ಯ ಬಂದ್ಲು, ಏನೋ ತಂದ್ಲು, ಏನ್ ಮಾಡ್ದೆ ಮೋಟಿ? ಏನ್ ಮನೆದು? ಅಂತೈತೆ. ಸ್ವೀಟ್ ಮಾಡಿರೋದನ್ನ ತಗೋಬೋದು. ಏನ್ ಹಿಂಗಲ್ಲ ಹೋಗ, ಹಿಂಗಲ್ಲ ಹೋಗೋ. ಹಾಲೇನಾದ್ರು ಹಾಕ್ಬೇಕಿತ್ತು ಕೊಟ್ಟಿರಕ್ಕೆ. ಇಲ್ಲಿ ಹತ್ರ ಬಾ. ಏನೇನು ಮಾಡಿಸ್ಬಿಟ್ಟು ತಂದಿದ್ದೀನಿ ಆ ಕಡೆ. ಇಲ್ಲ ಮುಟ್ಟಿ ತಾಂಬ ಅಕ್ಕ ಹುಳಿ ಇರಬಾರ್ದು. ಬೇಕೆ ಟೇಸ್ಟ್ ನೋಡು. ತಾಂಬಾರೆ ಚೂರು ಸ್ವೀಟ್ ಕಮ್ಮಿ ಇಲ್ಲ. ಓ ವಾವ್, ಬಿಡ್ತಾ ಇಲ್ಲ ಕಣೆ. ನೋಡಿದ್ರೆ ಬಾಯಲ್ಲಿ ನೀರ್ ಬರ್ತಾ ಇದೆ. ಬಾ ನೀನ್ ಬಾ. ಅದಕ್ಕೆ ಹಾಲು ಹಾಕು, ಹಾಲು ಹಾಕು ಮೋಟಿ. ಹಾಲಲ್ಲಿ ಆಯ್ತು, ಹಾಲು ಹಾಕ್ತೀನಿ. ಯಾಕೆ ಹಾಲಲ್ಲೇನೆ? ಹಾಲಲ್ಲಿ ಅಲ್ಲಿ ನೋಡು, ಆಯ್ತು. ಅವಾಗಲೇ ಹೇಳೋದಲ್ಲ, ಕಂಟಿನ್ಯೂ ಮಾಡ್ತಾ ಇಲ್ಲ. ನಿಂಗೂ ಬೇಕಾ? ನಿಂಗೂ ಬೇಕಾ? ತಿನ್ನಕ್ಕ ನೀನ್ ಈ ಕಡೆ ನಾನು ಕೊಡ್ತೀನಿ, ಇಸ್ಕೊಬಿಡು. ಇದನ್ನ ಕಟ್ಕೊಂಡು ಹೋಗ್ಬಿಡು. ತಗ 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 ತಗ. ಬೆಕ್ಕಿಗೆ ಊಟ ಕೊಡ್ದಂಗೆ ಕದ್ ತಿಂತಾ ಇದ್ದಾರೆ. ಏ ಬಂದ ಎಷ್ಟು ಕೊಡ್ತೆ? ಮಾನ್ಯ ಇದೇನಿದ್ರೆ ಹೆಸರೇನು ಮಾನ್ಯ? ಮಾವಿನಕಾಯಿ ಕಣೆ. ಏ ಮಾವಿನಕಾಯಿ ನಂಗೂ ಗೊತ್ತು ಕಡೆ. ಏನೋ ಏನಾದ್ರು ಅವಳು ಸ್ಪೆಷಲ್ ಪ್ಲೀಸ್. ಮಾನ್ಯ ಮ್ಯಾಂಗೋ ಅಂತ ನೋಡು. ಉಪ್ಪು ಖಾರ ಹಾಕೊಂಡ್ ಬಂದವಳೆ. MM sweet and spices. Spicy sweet. ಎಮ್ಮೆ ಸ್ವೀಟ್ಸ್. ಆ ಎಮ್ಮೆ sweet and sorry wait. spicy sweets. ಸ್ಪೈಸಿ ಏನ್ ಹೇಳ್ತಿದ್ದಾರೆ? ಅಂದ್ರೆ ಸ್ಪೈಸಿ ಮತ್ತೆ ಸ್ವೀಟ್ ಮಿಕ್ಸ್ ಆಗಿರೋದಕ್ಕೆ ಸ್ಪೈಸಿ ಸ್ವೀಟ್. ಅರ್ಥ ಆಯ್ತು. ಅದಕ್ಕೆ ಮಾನ್ಯ ಮ್ಯಾಂಗೋ ಸ್ಪೈಸಿ ಸ್ವೀಟ್ಸ್. ಅದಕ್ಕೆ ಬೇಕಿಂಗ್ ಇಲ್ಲ MMSS ಅಂತ. MMSS ಸ್ಟೋರ್ಸ್. ಟೇಸ್ಟ್ ನೋಡೋಣ ಹಂಗಾರೆ. ನೀನು ಟೇಸ್ಟ್ ನೋಡು. ಜುಮ್ ಅಂತ ನಂಗೆ ನೆನ್ಸ್ಕೊಂಡ್ರೆ ಸಾಕಾ? ನಮ್ಮನ್ಸು ಕೊಡು. ಕೊಳ್ಳ ಟೇಸ್ಟ್ ನೋಡಿಲ್ಲ. ನೀನೇ ತಿಂತಿ, ಆಮೇಲೆ ತಿನ್ನು. ಚೆನ್ನಾಯ್ತಾನ? ನಂಗೆ ಅಲ್ಲಿ ಯಾಕೋ ಜುಮ್ ಅಂತ ಇದೆ. ಸೆನ್ಸೋಡೈನ್ ಯೂಸ್ ಮಾಡಿ. ನಾನು ಸೆನ್ಸೋಡೈನೇ ಯೂಸ್ ಮಾಡೋದು ಮೋಟಿ. ಅವಳಿಗೆ ಸೆನ್ಸ್ ಇಲ್ಲ, ಅಲ್ಲೆಲ್ಲ ಹೋಗ್ಬಿಡೈತೆ ಸೆನ್ಸ್. ಅವಾಗಿಂದ ಸೆನ್ಸಡೇನೆ ಯೂಸ್ ಮಾಡ್ತಿರೋದು. ಕೊಡೆ, ಅದು ಅಮ್ಮ ಅಂತೈತೆ, ಅದಕ್ಕೆ ಏನಾರ ಕೊಡೆ. ಹೊಸ ಕೋಲ್ಗೇಟ್ ಪರ್ಪಲ್ ಟೂತ್ ಪೇಸ್ಟ್ ಬಂದಿದೆ, ಯೂಸ್ ಮಾಡಿ. ಆಯ್ತು, ಓಕೆ. ಡಾಕ್ಟರ್ ಹೇಳ್ತಾ ಇದಾರೆ, ನಾವು ಕೇಳ್ತೀವಿ. ಊಟ ಕೊಡೆ ಅಂದ್ರೆ ಇಟ್ಕೊಂಡು ಓಡಾಡ್ತಾವಲ್ಲ. ನಮ್ಮ ಮಕ್ಕಳು ಎತ್ಕೊಂಡು ಓಡಾಡ್ತಾರಲ್ಲ ಕಂಕ್ಲಲ್ಲಿ. ಹಂಗೆ ಆಗ್ತೈತದ ಈಗ. ತಿಂತ್ಯಾ? ಒಂದು ಅಳ್ತಳಿಗೆ ಅಷ್ಟೇ. ಚಿಕ್ಕದ್ ಸಾಕು. ಇಲ್ಲಿ ದೊಡ್ಡದೇ ತಗೋ, ಏನ್ ಬೇಜಾರು ಮಾಡ್ಕೊಳ್ಳಲ್ಲ. ನಂಗೆ ಅದು ಹಿಂಸೆ ಆಗ್ತೈತೆ ತಿನ್ನಕ್ಕೆ, ಇಷ್ಟ ತಿನ್ನಕ್ಕೆ. ಬಿಡ್ತಿದ್ದೆ ಪ್ಲೀಸ್. ಕ್ಯಾಟ್ ಮುಟ್ಟಿದ್ದೀನಿ. ಏನ್ ಇಲ್ಲ, ಇಬ್ಬರಿಗೂ ಆಗಲ್ಲ ನೋಡಮೇಲೆ. ಅಕ್ಕ ಪ್ಲೀಸ್ ದೊಂದು ಕೊಡು. ನೀನು ಉಳ್ದಿದ್ದು ನೀನೇ ತಿನ್ಕೋ ಪ್ಲೀಸ್. ಇನ್ನು ಕೊಡೆ ಹೋಗ್ಲಿ, ಅಲ್ಲ ಅಷ್ಟೊಂದು ಇದೆಯಲ್ಲ. ಯಪ್ಪ, ಈ ಸೋಮ ಜಾತ್ರೆನಲ್ಲಿ ಮೊಣೆವಾಗಿ ತಿಂತಾರಲ್ಲ, ಗೊತ್ತಾ? ಅಯ್ಯೋ ಮುಟ್ಟದೆ. ಏ ಬೆಕ್ ಮುಟ್ಟಿದಾಳೆ ಕಣೆ, ಎಲ್ಲ ತಿನ್ಕತಾಳೆ. ಕೈ ತೊಳ್ಕೊ ಅಂದ್ರೆ ಕೈ ತೊಳ್ಕೊಳ್ಳೋದು ಕಷ್ಟನಾ ನಿಂಗೆ? ಏಯ್ ಇಡಿಯಟ್. ನೋಡಲ್ ತಿನ್ನೋದು. ಓಕೆ ಗೈಸ್, ಇವಾಗ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ. ಮನೇಲಿ ಏನೂ ಇಲ್ಲ, ಹೊರಗೆ ಹೋಗ್ತೀನಿ ನಾನು. ಹೋಗಿ ನಿನ್ ಜೊತೆ ಮಾತಾಡಕ್ ಎನರ್ಜಿ ಇಲ್ಲ, ಊಟ ರಿಟರ್ನ್ಸ್. ಅದಕ್ಕೆ ಕೇಳಿಸ್ಕೊ ನಾನು ಹೇಳೋದು. ಫಸ್ಟ್ ಕೇಳಿದೆ ಕೇಳು. ಹೊರಗೆ ಹೋಗ್ತೀನಿ ನಾನು. ನನಗೇನು ತಿನ್ಬೇಡ ಬಿಡು, ಇಲ್ಲೇ ಇರು, ನಾನು ಹೋಗಿ ತಿಂತೀನಿ ಮತ್ತೆ. ಓಕೆ ಗೈಸ್, ಇವಾಗ ಊಟಕ್ಕೆ ಹೊರಗೆ ಹೋಗೋಣ ಅನ್ಕೊಂಡಿದ್ವಿ. ಬಟ್ ಆಲ್ರೆಡಿ 5:15 ಆಯಿತು. ಊಟ ಏನೂ ಸಿಗಲ್ಲ ಈ ಟೈಮಲ್ಲಿ. ನೋಡುವ, ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಸರ್ವೈವ್ ಆಗಬೇಕೀಗ. ನಾನಂತೂ ಒಂಚೂರು ಇದನ್ನು ತಿಂದಿದ್ದೀನಿ, ಮಾವಿನಕಾಯಿ. ಲೈಟಾಗಿ ಹೊಟ್ಟೆ ತುಂಬಿದೆ. ಅಷ್ಟು ಖಾಲಿ ಮಾಡ್ದ? ಕೊಡಿ. ಹೊಟ್ಟೆ ಎಷ್ಟೋಗ್ಬಿಟ್ಟೈತ್ರಿ. ಅಯ್ಯ, ಡವ್ ಮಾಡ್ದ? ಹೊಟ್ಟೆ ಎಷ್ಟೋಗಿದೆ ಅದಕ್ಕೆ. ಈಗ ನೋಡು, ಅನ್ನ ಬಿಟ್ಟು ಬರೀ ಹಾಲು ಕುಡಿಯುತ್ತೆ. ನಿಂತರ ಅದುವೆ ನನ್ನ ಹತ್ರ ಕಿತ್ಕೊಂಡಲ್ಲ ಇವಾಗ, ಹಂಗೆ. ತಿನ್ನಲ್ಲ. ಯಾಕ ಸೋತಿರೋ ಪ್ರಯುಕ್ತ ನಮ್ಮನ್ನ ಕರ್ಕೊಂಡೋಗಿ ಊಟ ಕೊಡಿಸ್ತಾಳಲ್ಲೇನೆ.
ಅವಳೇ ಹೋಗ್ತಾವಳೆ ಊಟಕ್ಕೆ ಹೊರಗಡೆ ಫ್ರೆಂಡ್ಸ್ ಜೊತೆ ಗಾಯ್ಸ್. ನಾನೇನು ಅಡ್ಗೆ ಮಾಡಿಲ್ವಾ? ಹೊರಗಡೆ ಈಗ ಊಟಕ್ಕೆ ಹೋಗ್ತಿದ್ಯಾ ತಾನೇ ನೀನು? ಸಾಯಂಕಾಲಕ್ಕೆ ಹೋಗೋದು. ಈಗ ಎಷ್ಟಾಗಿದೆ ಟೈಮು? ನಿಮಗೆ ಊಟ ಕೊಟ್ಟು ಹೋಗ್ತೀನಿ, ನಾನು ಮನೇಲಿ ಅಡ್ಗೆ ಮಾಡಿಲ್ವಾ? ನಮಗ್ ಊಟ ಕೊಟ್ಟು ನೀನ್ ಹೊರಗಡೆ ತಿನ್ನಕ್ ಹೋಗ್ತೀಯಾ? ಇನ್ನೇನು ಅವ್ರ ಜೊತೆ ಬರ್ತೀಯ ನೀನು? ಬಾ ಆಯ್ತು ಹೋಗೋಣ, ನಂಗೇನಿಲ್ಲ. ಇದೆಯಲ್ಲ ನೀನು, ಇದೆಯಲ್ಲ ಸೋತೆ ತಾನೇ ನೀನು. ಸೋತ್ ಮೇಲೆ ಊಟ ಕೊಡ್ಸ್ಬೇಕು ತಾನೇ. ಏನ್ ಹೇಳ್ದಿ? ಹೊರಗಡೆ ಹೇಳ್ದಿನೂ ಸಿಗುತ್ತೆ, ಬಾ ಕರ್ಕೊಂಡು ಹೋಗ್ತೀನಿ. ಎಷ್ಟೊಂದು ಸಿಗುತ್ತೆ, ಬಾ ಕರ್ಕೊಂಡು ಹೋಗ್ತೀನಿ. ಏನಿಲ್ಲ, ನಾನೀಗ ತುಂಬಾ ಚೆನ್ನಾಗಿರೋ ಹೆಲ್ದಿ ಕೊಡಿಸ್ಲಾ? ಏನ್ ಕೊಡಿಸ್ತೀಯ? ಏನೇನೋ ಕೊಡಿಸ್ತೀನಿ, ಬಾ ಬೇಕಾರೆ. ಓಕೆನಾ? ಬರಲ್ಲ ಗೈ, ಸುಮ್ಮನೆ ಡವ್ ಮಾಡ್ತಾರೆ. ನಂಗೆ ಗೊತ್ತು, ಬಾ ಹೋಗೋಣ. ನೀನೇ ಕೊಡಿಸ್ತೀನಿ ಅಂದಿದ್ದಲ್ವಾ? ಬಾರೆ ಹೋಗೋಣ. ಬೇಡ, ನಾನು ಮಾನ್ಯ ಬರ್ತಾ ಇಲ್ಲ ಗೈಸ್. ಕಾಯ್ದು ಸಾಕಾಯ್ತು, ಬಿಟ್ಟು ಹೋಗ್ತೀನಿ ಇವಾಗ ಅವಳನ್ನ ನಾನು. ಕಾಯಕ್ಕಾಗ್ದಲೆ ಆಲ್ರೆಡಿ ಹೋಗ್ತಾವಳೆ ಬಾ ಗಾಡಿ ಎತ್ಕೊಂಡು. ಎಲ್ಲೋ ಅಲ್ಲೋ ಗೊತ್ತಿಲ್ಲ. ಮೋಟಿ ಏ ಬರ್ತೀಯ ಬರಲ್ವಾ ನೀ? ಇತ್ತಿಗೆ ಬಾ ಅಕ್ಕ, ಡೋರ್ ಹಾಕೊಂಡು. ಅದು ಗೊತ್ತಿಲ್ಲ. ನೋಸ್ ಇದು ಏನಿಲ್ಲ ಗೈಸ್, ಇದು ನಾವು ಹೊಸಾದ್ ಹಾಕಿಸ್ಕೊ ಬಂದಿದ್ದಾಳೆ, ಅದಕ್ಕೆ ಗುಳ್ಳೆ ಆಗಿದೆ. ಅದು ಗುಳ್ಳೆ ಆಗಿಲ್ಲ, ಗುಳ್ಳೆ ಆಗೈತಿ ಇವಾಗ. ಅಲ್ಲಿ ಹಾಕೊಳಕ್ ಆಗ್ತಾ ಇಲ್ಲ, ಇದು ಒತ್ತುತ್ತಾ ಇದೆ. ನನ್ನ ಕೈ ನೋಡಿ ಎಷ್ಟು ಇದೆ. ಹೌದು. ಇಲ್ಲೇ ಗೈಸ್ ಪಕ್ಕದ ರೋಡಿಗೆ ಹೋಗ್ತಾ ಇರೋದು, ಅದಕ್ಕೆ 3 ಜನ ಹೋಗ್ತಾ ಇದೀವಿ. ಇಲ್ಲ ಅಂದ್ರೆ ನಾವು 3 ಜನ ಹೋಗಲ್ಲ. ಹೌದು, ಫಾಲೋ ರೂಲ್ಸ್. ಎಲ್ಲೋಗೋಣ? ಆಫ್ ಮಾಡ್ಗಾಡಿ ಬಾ ಓಡಿಸ್ಬಾ. ಓಕೆ, ಎಲ್ಲೋಗೋಣ? ಅದ್ರಲ್ಲೇನು ಪ್ರಾಬ್ಲಮ್? ಎಲ್ಲೋಗೋಣ? ಎಲ್ಲೋಗೋಣ? ಅವಳಿಗೆ ಪುಕ್ಕ ಅಂತ ಇದೆ ಕಣೆ. ಈಗ ಹೊರಗಡೆ ಹೋಗ್ಬೇಕು ಅವಳು 6 ಗಂಟೆಗೆ. ಎಷ್ಟೊತ್ತಿಗೆ ಬಿಡ್ತಾರೋ ಇವಳು ನನ್ನ ಅಂತ ಮನ್ಸು ಒಳಗೆ ಅನ್ಕೊಂತವಳೆ. ಮೊಟ್ಟೆ ಇದು ಟೈಮ್ ಬರುತ್ತೆ ನಿನಗೂನು ಒಂದ್ಸತಿ, ಅವಾಗ ಹೇಳ್ತೀನಿ. ಈಗ ಹೇಳು. ಆಯ್ತು ಬಿಡು, ಹೋಗಕ್ಕೆ ಹೊರಟಿರೋದ? ಹೇಳಂಗೂ ಇಲ್ಲ. ಬರಲ್ಲ ಅನ್ನು ಈಗ, ಬರಲ್ಲ. ಆಯ್ತು, ಕ್ಯಾನ್ಸಲ್ ಪ್ಲಾನ್ ಅಂತ ಹೇಳ. ನೋಡು, ಬಿಡು. ಇಳಿಸಲ್ಲ ನಿನ್ನ, ಇಲಿ ಮೋಟಿ. ಇಷ್ಟೆಲ್ಲ ಅನ್ಸ್ಕೊಂಡು ಹೋಗ್ಬೇಕಾ ನೀನು? ಇಷ್ಟೆಲ್ಲ ಅನ್ಸ್ಕೊಂಡು ಹೋಗ್ಬೇಕಾ ನೀನು? ನಡಿ, ಬೇಡ, ಬಾ ಬಾ ಬಾ, ನಾನು ಕರ್ಕೊಂಡು ಹೋಗ್ತೀನಿ, ಬಾ. ಅವತ್ತಿರೋದು ಆಟ ಆಡಿಸ್ಬಿಡ್ತೀವಿ ಫುಲ್. ಬೇಡ ಬಾ ಮೋಟಿ, ನಾವು ಹೋಗೋಣ. ಬಾ ಮೋಟಿ, ಅವಳೇನು ಬೇಡ. ನಾನು ಹೊರಡೋದೇ ಇಲ್ಲ. ಏನಪ್ಪ ಫ್ರೆಂಡ್ ಜೊತೆ ಒಂದ್ ಹೇಳಿದ ಕೆಲ್ಸ ನೀನ್ ಮಾಡ್ಲಿಲ್ಲ ತಾನೇ? ಏನ್ ಮಾಡ್ಲಿಲ್ಲ? ಆಯ್ತು ಬಿಡು, ಹೋಗಲ್ಲ ಇವಾಗ. ಬನ್ನಿ ಹೋಗೋಣ. ನೀವೇ ಕತೆ ಬೇಡ, ಇವಾಗ ಬೇಡ ಕತೆ. ಅವಾಗ ಹೇಳ್ಬೇಕಿತ್ತು, ನೀವು ಕರೀಲೇ ಇಲ್ಲ ಅವಾಗಲೇ. ಅಷ್ಟೇ ಇವಳೊಬ್ಳು ಓದಿಗೆ ಬೇಲಿ ಸಾಕ್ಷಿ ಅಂದಂಗೆ. ಹೋಗು ಅಷ್ಟೇ. ನೆಕ್ಸ್ಟ್ ಏನಾದ್ರು ಅಷ್ಟೇ ಬಾರೆ. ಹೋಗೋದೇ ಇಲ್ಲ, ಫ್ರೆಂಡ್ಸೇ ಇಲ್ಲ ಅಕ್ಕ ನನಗೆ. ತಿರುಗ್ ನೋಡ್ದಂಗ ಹೋಗಿ ಇವಾಗ. ಹೇಳಿದ್ದು ನಡಿ ಹೋಗಿ ಮೋಟಿ. ಗಾಡಿ ಪಂಚರ್ ಮಾಡ್ಬಿಟ್ಟು ಬರೋಗೆ. ಯಾಕೋ ಜಾಸ್ತಿ ಆಡ್ತಾವೆ. ಪಂಚರ್ ಮಾಡೋದೇನ ಅಷ್ಟು ಈಸಿನಾ? ಹೌದಾ? ಮಾಡಿದ್ರೆ ಬಿಡಪ್ಪ, ಅವ್ರ ಫ್ರೆಂಡ್ಸ್ನ ಕರ್ಸ್ಕೊಂತಾರೆ, ಹೋಗ್ಬೇಕು ತಾನೆ. ಹೋಗಿ ನಡೀರಿ. ಪಾಪ ಗೈಸ್, ವಾಪಸ್ ಬರ್ತಿದ್ದಾಳೆ. ವಾಪಸ್ ಬರ್ತಾವಳೆ ಅಂದ್ರೆ ಅವಳ ಜೀವ ನೋಡ್ತಾಳೆ. ಬರಲ್ಲ ಅಂತ ಹೇಳ್ತಾಳ. ಮತ್ತೆ ನಾನಿಲ್ಲಿ ಏನೇನೋ ಹೇಳ್ತಾ ಇದ್ರೆ ಗೊತ್ತಾಯ್ತಕ್ಕ, ನೋಡ್ತಿದ್ದೀರಾ ಅಂತ. ಹೋಗ್ ಬನ್ನಿ ಅಕ್ಕ, ಒಳ್ಳೇದಾಗ್ಲಿ. ಹೋಗ್ ಬನ್ನಿ ಅಕ್ಕ. ನಾವೇ ತಪ್ಪರ್ಥ ಮಾಡ್ಕೊಂಡ್ಬಿಟ್ವಕ್ಕ. ಮುಚ್ಕೊಂಡು ಹೇಳು. ಏನ್ ಹೇಳೋಣ? ಬಾಯ್ ಬಾಯ್. ಇವಾಗ ಬಾಯ್. ಇವಾಗ ಇಲ್ಲಪ್ಪ, ಇಲ್ಲ ಹೋಗ್ರಿ. ನೋಡಿ, ಈಗ ಬರೋದು ಇಲ್ಲ. ಬಾಯ್ ಬಾಯ್. ಈ ತರ ಅಲ್ಲ, ನಾರ್ಮಲ್ ಆಗಿ ಬಾಯ್ ಹೇಳ್ಬೇಕು. ಬಾಯ್ ಬಾಯ್. ಬಿ ನಾರ್ಮಲ್. ನಾರ್ಮಲ್ ಬಾಯ್. ನಾರ್ಮಲ್ ಬಾಯ್. ನಾರ್ಮಲ್ ಅಲ್ಲ, ಸ್ವಲ್ಪ ಸ್ಪೆಷಲ್ ಆಗಿ ಹೇಳು. ಸ್ಪೆಷಲ್ ಬಾಯ್. ಬಾಯ್ ವಿದ್ಯಾ ಅಕ್ಕ. ಹೋಗಿ ಅಕ್ಕ, ಹೋಗ್ಬಿಟ್ಟು ಬನ್ನಿ ಅಕ್ಕ. ಬಾಯ್ ಅಕ್ಕ. ಎಲ್ಲಿಗೆ ಹೋಗಿ ಅಂತ ಹೇಳ್ತಾರೆ, ಹೇಳು. ಬನ್ನಿ ಅಕ್ಕ. ಓಕೆ ಆಯ್ತು.
ನೋಡಿ ಗೈಸ್ ಎಷ್ಟಿರ್ಬೇಕು ಅವಳಿಗೆ. ಹೋಗ್ತಾವಳೆ. ಏನಿಲ್ಲ ಪರವಾಗಿಲ್ಲ, ಕೇಳತ್ತೆ, ಕೇಳೋಂಗೆ ಹೇಳ್ತಿದ್ದೀನಿ. ಹೋಗ್ ಬಾಯ್. ಬಾಯ್ ಕಣೆ. ಬಾಯ್. ಏನ್ ನೋಡೋಣ? ನೋಡ್ತಾ ಇದ್ದೀನಿ. ಒಂದು ಗುಳ್ಳೆ ಆಗೈತೆ. ಬಾಯ್ ಬಾಯ್. ಇಷ್ಟಿರ್ಬೇಡ ಗೈಸ್, ಒಳಗೆ ಓದ್ಲು. ಗೈಸ್ ಎಲ್ಲ ನಮ್ಮನ್ನ ಡಿಚ್ ಮಾಡ್ಬಿಟ್ರು ಗೈಸ್. ಸೊ ಅದಕ್ಕೆ ನಾನು ಮಾನ್ಯ ಪಾಪ ನಾವು ಇವಾಗ ಬಿರಿಯಾನಿ ಆರ್ಡರ್ ಮಾಡ್ಕೊಂಡು ತಿಂತಾ ಇದೀವಿ. ಎಷ್ಟೋ ದಿನ ಆಗಿತ್ತು ನಾನು ಅನ್ಹೆಲ್ದಿ ತಿಂದು. ಐ ಮೀನ್ ಇಟ್ಸ್ ನಾಟ್ ಅನ್ಹೆಲ್ದಿ ಬಟ್ ಇಟ್ ಈಸ್ ಅನ್ಹೆಲ್ದಿ. ಎರಡು ಹೇಳ್ತಿದ್ದೀನಿ ಬಿಕಾಸ್ ಚಿಕನ್ ಅಲ್ವಾ, ಸೊ ಹಂಗಾಗಿ ಪ್ರೋಟೀನು, ಬಟ್ ಹೊರಗಡೆದಲ್ವಾ ಹಾಗಾಗಿ ಅನ್ಹೆಲ್ದಿ. ಸೊ ಇವಾಗ ಎಲ್ರಿಗೂ ಈಗ ಉರಿಸ್ಬೇಕಲ್ಲ ನಾವು ತಿನ್ಬು ಅಂತ ಹೇಳಿ ಎಲ್ಲರೂ ಬಿಟ್ಟೋದ್ರು ಗೈಸ್. ನಮ್ಮನ್ನ ಯಾರು ಕರ್ಕೊಂಡು ಹೋಗ್ಲಿಲ್ಲ. ನಾನು ಇವತ್ತೆಲ್ಲ ಫುಲ್ ಹೊರಗಡೆ ಹೋಗೋಣ, ಹೊರಗಡೆ ಹೋಗಿ ತಿನ್ನೋಣ ಅಂತೆಲ್ಲ ಅನ್ಕೊಂಡಿದ್ದೆ. ಎಷ್ಟೋ ದಿನ ಆಗಿತ್ತು ನಾನು ಹೊರಗಡೆ ಹೋಗಿ. ಮುಂದೆನೆ ಕೂತಿದ್ದೀನಿ, ಯಾರು ಎಲ್ಲೋ ಬಿಟ್ಟೋದ್ರು ಅಂತೀಯಲ್ಲ. ಅಲ್ಲ, ನಾನೇನು ಬಿಟ್ಟು ಇನ್ನೆಲ್ಲ ಬಿಟ್ಟೋದ್ರು ನನ್ನ. ಚೆನ್ನಾಗಿದೆ ಮೋಟಿ, ನಿಮ್ಗೆ ಇಷ್ಟ, ನಿಮ್ಗೆ ಅವತ್ತು ಇಷ್ಟ ಆಗಿತ್ತು. ಇಷ್ಟು ಗಮ್ಮಂತಿದೆ ಅಲ್ಲ. ಬಾಯಲ್ಲಿ ನೀರು ಬರ್ತಿದೆ. ನಂಗೂ ಬರ್ತಾ ಇದೆ ಬಾಯಲ್ಲಿ ನೀರು ಬರ್ತಿದೆ. ಓಕೆ ಗೈಸ್, ಚಲೋ ಮೋಟಿ, ಕಮ್ ಆನ್ ಜೋಶ್. ವಿದ್ಯಕ್ಕ ನೋಡು, ಮೂವಿ ನೋಡ್ತಾ ಇದೀವಿ. ಏನ್ ಗೊತ್ತಾ, ನೆಕ್ಸ್ಟ್ ಟೈಮ್ ಇಂದ ಏನಾದ್ರು ವಿದ್ಯಕ್ಕ ಎಲ್ಲಾರ ಟ್ರಿಪ್ ಆಗ್ಲಿ ಏನಕ್ಕಾಗ್ಲಿ ಬರ್ಲಿಲ್ಲ ಅಂತಂದ್ರೆ ವಿದ್ಯಕ್ಕ ಇಲ್ಲಿ ಬಂದಿದೀವಿ ನೋಡು, ವಿದ್ಯಕ್ಕ ಇಲ್ಲಿ ತಿಂತಿದೀವಿ ನೋಡು ಅಂತ ವಿಡಿಯೋ ಕಳ್ಸೋಣ ಎಲ್ಲಾದ್ರು. ನೋಡು, ನಾವು ಬಿರಿಯಾನಿ ತಿನ್ಕೊಂಡು ಹೇಳಕ್ಕಾಗಲ್ಲ ಬಿರಿಯಾನಿ. ಆಕ್ಚುಲಿ ಗೈಸ್ ಇದು ಮೂವಿನೂ ಚೆನ್ನಾಗಿದೆ, ಮೂವಿನೂ ಚೆನ್ನಾಗಿದೆ ಗೈಸ್. ಇದು ಸಖತ್ತಾಗಿದೆ. ಸಿಂಪಲ್ ಐಡಿಯಾ ಹಿಡ್ಕೊಂಡು ಅಂದ್ರೆ ತಲೆ ಕೆಟ್ಟಂಗಿದೆ, ಒಂಥರ ಸೈಕ್ ಆಗಿದೆ. ಸೊ ಇದು ಯಾವ್ದು ಮೂವಿ ಹೇಳು ಮುಟ್ಟಿ? ಪಾರ್ಕಿಂಗ್ ಅಲ್ಲಿ ಶುರುವಾದ ಕತೆ ಎಲ್ಲೆಲ್ಲಿ ಹೋಗುತ್ತೆ ಅಂತ ನೋಡ್ತಾ ಇದೀವಿ. ನೋಡು, ಮೂವಿ ನೋಡ್ಕೊಂಡು ನಾವು ಮಜಾ ಮಾಡ್ತಿದೀವಿ, ನಾವು ಎಂಜಾಯ್ ಮಾಡ್ತಿದೀವಿ. ಉರ್ಕೊ ನೀನು ನೋಡಿ. ಲಾಸ್ಟ್ ವಿಡಿಯೋದಲ್ಲಿ ನಿನ್ ಸಪೋರ್ಟ್ ಅಂದ್ಬಿಟ್ಟು ವಿದ್ಯಕ್ಕ ನಾನು. ಓಕೆ ಗೈಸ್, ನಿಂದ ಸಪೋರ್ಟ್. ಈಗ ಟೇಸ್ಟ್ ಹೆಂಗಿದೆ ಮೊಟ್ಟೆ? ಟೇಸ್ಟ್ ಇವತ್ತು ಸಕ್ಕತ್ತಾಗಿದೆ ಅಲ್ವಾ? ನನಗೂ ಇವು ಇಷ್ಟ ಆಯ್ತು, ಚೆನ್ನಾಗಿದೆ. ಫೈನಲಿ ಸಿಕ್ತು ಒಂದ್ ಜಾಗ. ಓಕೆ ಗೈಸ್, ಊಟ ಜಾಸ್ತಿ ಆಗ್ಬಿಡ್ತು, ಅದಕ್ಕೆ ನಾನು ಮತ್ತೆ ಮಾನ್ಯ ವಾಕ್ ಮಾಡ್ತಾ ಇದ್ದೀವಿ. ಬಾರೆ, ಯಾಕೆ ಹಿಡ್ಕೋ ಇದನ್ನ? ಎಲ್ಲದರಲ್ಲೂ ಹಿಂಗೆ ಗೈಸ್, ಅರ್ಧ ಕೈ ಕೊಡ್ತಾಳೆ ಮೋಟಿ. ಸೊ 2 ರೌಂಡ್ ವಾಕ್ ಮಾಡ್ತೀನಿ, ಆಮೇಲೆ ಹೋಗೋಣ. ಆ್ಯಕ್ಚುಲಿ ನಾನು 10K ಸ್ಟೆಪ್ಸ್ ಸ್ಟಾರ್ಟ್ ಮಾಡಬೇಕು. ಐ ಆಮ್ ಥಿಂಕಿಂಗ್ ಮಂಡೆಯಿಂದ ಸ್ಟಾರ್ಟ್ ಮಾಡೋಣ ಅಂತ. ಸೊ ನಾಳೆ ಒಂದಿನ ಆರಾಮ್ ರೆಸ್ಟ್ ಮಾಡಿಬಿಡ್ತೀನಿ. ಸೊ ಮಂಡೆಯಿಂದ ವಿಲ್ ಹ್ಯಾವ್ ಟು ಸ್ಟಾರ್ಟ್ ಗೈಸ್, ಇಲ್ಲ ಅಂದರೆ ಆಗಲ್ಲ, ಮಾಡಬೇಕು. ಮಾನ್ಯ ಆರಾಮಾಗಿದ್ಲು ಇಷ್ಟೊತ್ತವರೆಗೂ. ಇವಾಗ ಅವಳ ಸ್ಟೂಡೆಂಟ್ ಅವರು ಕಾಲ್ ಮಾಡಿದರು. 2 hours ಕ್ಲಾಸ್ ಇತ್ತು ಅವಳಿಗೆ, ಇಬ್ಬರದು. 7:30 to 9:30 ತೊಗೋತಾ ಇದ್ಲು. ಇವಳು ಸ್ಕಿಪ್ ಮಾಡಿದ್ಲು, ಬಿಡಕ್ಕ ಇವತ್ತು ತೊಗೊಳಲ್ಲ, ಮಂಡೆಯಿಂದ ತೊಗೊತೀನಿ ನಾನು ಅಂತ ಅಂದಿದ್ಲು. ಆ್ಯಕ್ಚುಲಿ ಒಂದು 3-4 days ಇವಳಿಗೆ ಎಕ್ಸಾಮ್ ಇತ್ತಲ್ಲ, ಸೊ ರಜಾ ಕೊಟ್ಟಿದ್ಲು. ಇವಾಗ ಅವ್ರು ಕಾಲ್ ಮಾಡಿದ್ರು ತೊಗೊಳ್ಳಿ ಅಂತ. ಆ ಸ್ಟೂಡೆಂಟ್ಸ್ಗೆ ಹೆವಿ ಇಂಟ್ರೆಸ್ಟು. ಸೊ ಈಗ 8:30 to 10:30 ತೊಗೋಬೇಕು, ಅದಕ್ಕೆ ಓದ್ಲು. ನಾನು ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿಬಿಟ್ಟು ಆಮೇಲೆ ಒಂದು ಸ್ಕ್ರಿಪ್ಟ್ ಡ್ರಾಫ್ಟ್ ಮಾಡಬೇಕು. ಸೊ ಅದೊಂದು ಕೆಲಸ ಮಾಡಿದ್ರೆ ಮುಗೀತು. ನಾನು ಪಾಚ್ಕೊತೀನಿ. ನಾಳೆ ಹೆಂಗಿದ್ರು ಸಂಡೇ, ಆರಾಮಾಗಿ ನಿದ್ದೆ ಮಾಡಿ ಸ್ವಲ್ಪ ಪೀಸ್ಫುಲ್ಲಾಗಿ ಇದ್ದರೆ ಮಂಡೆಯಿಂದ ಒಂದು ಕೆಲಸಗಳು ಸ್ಟಾರ್ಟ್ ಮಾಡಬೇಕು. ಸೊ ಅಷ್ಟೇ ಗೈಸ್. ಈಗ ಒಂದು 2 ರೌಂಡ್ ವಾಕ್ ಮಾಡಿಬಿಟ್ಟು ಸ್ವಲ್ಪ ತಿಂದಿದ್ದು ಡೈಜೆಷನ್ ಆಗಲಿ, ಸಿಕ್ಕಾಬಿಟ್ಟು ತಿಂದ್ಬಿಟ್ವು ಇಬ್ಬರು. ಚೆನ್ನಾಗಿತ್ತು ಅಂತ. ಇವಾಗ ಎಲ್ಲ ಮುಗಿಸಿ ನಾನು ಪಾಚ್ಕೊಳ್ಳೋಣ ಅಂತ ಬಂದೆ. ಮೋಟಿನೂ ಮುಗಿಸಿ ಹೆಂಗಿತ್ತಪ್ಪ ಕ್ಲಾಸು? ಅಷ್ಟೊತ್ತಿಂದ ನನ್ನನ್ನು ರೋಸ್ಟ್ ಮಾಡಿದ್ಲು. ನಾನು ಸ್ನ್ಯಾಪ್ಚಾಟಲ್ಲಿ ಏನೋ ಅಪ್ಡೇಟ್ ಮಾಡ್ತಾಯಿದ್ದೆ. ನನ್ನ ಕಾಲು ಎಳ್ದಿದ್ದಾಳೆ ಗೈಸ್. ಏನಂತರಲ್ಲಿ ಹೇಳಿ? ಅಲ್ಲ, ಏನಂತರಲ್ಲಿ ಹೇಳಿ? ನನ್ನ ಡಯೆಟಲ್ಲಿ, ವರ್ಕೌಟಲ್ಲಿ, ಅಲ್ಲಿ ಇವಳಿಗೆ ಇಷ್ಟು ಜನ ಸಪೋರ್ಟ್ ಮಾಡೋರಿದ್ದಾರೆ ನನ್ನ ಕಮ್ಯುನಿಟಿಲಿ. ಸೊ ಅವ್ರನ್ನ ಜೊತೆಗೆ ಹಾಕೊಂಬಿಟ್ಟು
ಏನು ಆಡಿದ್ಲು ಇಷ್ಟೊತ್ತವ್ರ್ಗ ಅಂದರೆ ಆಯ್ತಾ ನಿನಗೆ ಟೈಮ್ ಬರುತ್ತೆ ನನಗೂ ಆವಾಗ ಮಾತಾಡ್ತೀನಿ. ಸೊ ಹೆಂಗಿತ್ತು ಕ್ಲಾಸು? ಮುಗಿಸ್ತಾ ರೋಸ್ತಾ ಹುಡುಗರಿಗೆ ಹಿಂಸೆ ಕೊಟ್ಟ? ಅವರೇ ನನಗೆ ರೋಸ್ಟ್ ನೋ ದಿಸ್ ಇಸ್ ದಟ್ ಹಂಗೆ ಹಿಂಗೆ ಪಾಪ ಗೈಸ್ 4ನೇ ಕ್ಲಾಸ್ ಮಕ್ಕಳು ಅವ್ರಿಗೆ ಏನು ಹಿಂಸೆ ಕೊಟ್ಟು ಹಿಡಿತಾರೆ. 8 ಇನ್ನೊಬ್ಳು ಅವಳ ತಂಗಿ ಓ ಅವಳು 4 ನಾನು 6 ಅನ್ಕೊಂಡಿದ್ದೀನಿ. ಕನ್ಫ್ಯೂಸ್ ಆಗ್ತಿತ್ತು ನನಗೆ. ಇಂಥ ಟೀಚರ್ಸ್ ಇದ್ಬಿಟ್ರೆ ಏನು ಹಿಂಸೆ ಕೊಟ್ಟಿಟ್ಲು. 10:30 ತಕ್ಕ ಪಾಪ ಅವು ನಿದ್ದೆ ಮಾಡಕ್ಕೆ ಹೋಗ್ಬಿಡ್ದಲ್ಲೇ ಅವರೇ ತಗೊಳ್ಳಿ ಹಿಂಗಿರ್ತವೆ ಮ್ಯಾಮ್. ಆ ಮಕ್ಳ ಜೊತೆ ಇವಳು ಫುಲ್ಲು ಸಿ ಇಫ್ ಯು ಟೆಲ್ ದಿಸ್ ಒನ್ ಏನೋ ಅವಳು ಯಾವಾಗಲೂ ಮಿಸ್ ಆಗ್ಬಿಟ್ಟು ಮ್ಯಾಮ್ ಐ ಆಮ್ ಜೀನಿಯಸ್ ಅಂತ ಅಂದ್ಬಿಟ್ಟಿದ್ದಾಳೆ. ಅವಾಗಿಂದ ಇವಳು ಹಿಡ್ಕೊಂಬಿಟ್ಟು ಸಿ ಇಫ್ ಯು ಆನ್ಸರ್ ದಿಸ್ ಕ್ವೆಶನ್ ಯು ಆರ್ ಜೀನಿಯಸ್ ಅಂತಾಳೆ. ಅವಳು ಎಸ್ ಮ್ಯಾಮ್ ಐ ಆಮ್ ಜೀನಿಯಸ್ ಅಂದ್ಕೊಂಡು ಆನ್ಸರ್. ಇಷ್ಟು ಆರಾಮಾಗಿ ಟೈಮ್ ಪಾಸ್ ಮಾಡೋದು ಚೆನ್ನಾಗಿರುತ್ತೆ. ಅವ್ರ ಜೊತೆ ಮೈಂಡ್ ರಿಫ್ರೆಶ್ ಆಗುತ್ತೆ. ಅಷ್ಟೇ ಗೈಸ್, ಇವತ್ತಿನ ದಿನ ಹೀಗಿತ್ತು. ಐ ಹೋಪ್ ಯು ಆಲ್ ಎಂಜಾಯ್ಡ್ ದಿಸ್ ವ್ಲಾಗ್. ಅಷ್ಟೇ ಗೈಸ್. ಆಲ್ಸೋ ನಾನು ಯೋಚನೆ ಮಾಡ್ತಾ ಇದ್ದೆ ಇನ್ನು ಏನೇನು ಥರ ವ್ಲಾಗ್ಸ್ ಮಾಡಲಿ ಅಂತ. ಸೊ ಇಫ್ ಯು ಗೈಸ್ ಕ್ಯಾನ್ ಸಜೆಸ್ಟ್, ನಿಮಗೆ ಏನಾದರೂ ನೋಡೋಕ್ಕೆ ಇಂಟ್ರೆಸ್ಟ್ ಇತ್ತು, ನೀವು ಯಾರಾದರೂ ನನಗೆ ಕಾಮೆಂಟ್ಸ್ ಮುಖಾಂತರ ನಿಮ್ಮ ಬೆಂಬಲವನ್ನು ತೋರಿಸಿದರೆ ನನಗೆ ಸ್ವಲ್ಪ ಈಸಿ ಆಗುತ್ತದೆ. ಅಷ್ಟೇ. ನೀವೇನಾದರೂ ಹೇಳಕ್ಕೆ ಇಷ್ಟ? ಎಷ್ಟು ಕಪ್ಪು ಕಾಣ್ತಿದ್ದೀನಿ ನಾನು. ಕಪ್ಪುಗಿರೋರು ಕಪ್ಪುಗೆ ಮುಟ್ಟಿ ಕಾಣೋದು, ತಲೆ ಕೆಡಿಸ್ಕೊಳ್ಳೋಬ್ಬ. ಕಪ್ಪುಗಿರೋರು ಕಪ್ಪುಗೆ ಮುಟ್ಟಿ ಕಾಣೋದು. ನೀನೇನೋ ಹಚ್ಕೊಂಡಿದ್ದೀಯ. ಈಗ ಹಚ್ಕೊಂಬಂದೆ ಅಲ್ಲಿ ಬಾತ್ರೂಮಲ್ಲಿ ಮತ್ತೆ ಹೇಳೋದು ನೋಡು. ಅಷ್ಟೇ ಗೈಸ್. ಓಕೆ, ಸೊ ಐ ಆಮ್ ಎಂಡಿಂಗ್ ದಿಸ್ ವ್ಲಾಗ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ. ವ್ಲಾಗ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಆಲ್ಸೋ ಮೋಟಿ ಹೇಳ್ತಾರೆ ಮುಂದಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಮಾಡಿ ಗೈಸ್. ಬಾಯ್ ಗೈಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಗೈಸ್. ಬೈ ಗೈಸ್. ಇದು ಹೇಳಲೇ ಇಲ್ಲ ಮತ್ತೆ